ಒಂದು ಸ್ಟೇಟ್ಮೆಂಟ್ ಕೊಡಿ. ನಾನು ಮಸೀದಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ, ಇನ್ನು ಮುಸ್ಲಿಮಿಗೆ ಮಾತ್ರ ಸಪೋರ್ಟ್ ಮಾಡ್ತೀನಿ, ಹಿಂದಕ್ಕೆ ಕೊಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿ. ತಾಕತ್ತಿದೆಯಾ ನಿಮ್ಗೆ ಕೊಡಲಿಕ್ಕೆ? ಅದನ್ನು ನಾನು ತನ್ವೀರ್ ಸೇಠ್ಗೆ ಆಗ್ರಹ ಪಡಿಸ್ತೀನಿ. ನಿಮ್ಮ ಕುಟುಂಬ 50-60 ವರ್ಷದಿಂದ ಈ ಕ್ಷೇತ್ರವನ್ನು ಆಳ್ಕೊಂಡು ಬಂದಿದೆ. ನೀವು ಈ ಕೂಡಲೇ ಅದನ್ನು ಬದಲಾಯಿಸಿ, ಆ ಜಾಗವನ್ನು ಶುದ್ಧೀಕರಣ ಮಾಡಿಸಿ, ಆ ಮಂಟಪವನ್ನು ಓಪನ್ ಮಾಡಿಸಿ, ಕಲ್ಯಾಣನ ಓಪನ್ ಮಾಡಿಸಿ, ಅದೊಂದು ಪವಿತ್ರ ಹಿಂದೂ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ಕೊಡಬೇಕು. ನಿಮ್ಮ ಹಿಂದೂಗಳು ಓಟ್ ಹಾಕಿದ್ದಾರೆ, ನಿಮ್ಮ ತಂದೆಗೆ ಓಟ್ ಹಾಕಿದ್ದಾರೆ, ಆಯಿತಾ? ನಿಮ್ಮ ಕುಟುಂಬಕ್ಕೆ ಎಷ್ಟು ಸಲ ಹಿಂದೂಗಳಲ್ಲಿ ಗೆಲ್ಲಿಸಿದ್ದಾರೆ. ಇವತ್ತು ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯಿತು, ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ದೇವಸ್ಥಾನ ಮುಚ್ಚಿಬಿಡ್ಬೇಕಾ? ಪವಿತ್ರ ಕ್ಷೇತ್ರಗಳೆಲ್ಲ ಹೊಟ್ಟೋಗ್ಬೇಕಾ? ಏನು ನರಸಿಂಹರಾಜ ಕ್ಷೇತ್ರದಲ್ಲಿ ಹಾಗಾದರೆ ಪ್ರಜಾಪ್ರಭುತ್ವವನ್ನು ಸಾಯಿಸ್ಬಿಟ್ಟಿದ್ದೀರಾ? ಎಲ್ಲಿದ್ದಾರೆ SDP ಮಸ್ಜಿದ್ದು? ಹಾಗಾದರೆ ನೀವು ಮುಸಲ್ಮಾನರು ಪರ ಅಂತ ಸ್ಟೇಟ್ಮೆಂಟ್ ಕೊಡಿ. ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾಕೆ ಹಿಂದೂಗಳ ಮನೆಗೆ ಓಟ್ ಕೇಳಕ್ಕೆ ಹೋಗ್ತೀರಾ? ನೀವು ಎಲ್ಲಿದ್ದೀರಾ ಮಸ್ಜಿದ್ ಅವರೇ? ಬನ್ನಿ. ಅದು ನಿಮ್ಮ ಕಣ್ಣಿಗೆ ಎದುರುಗಡೆ ಕಾಣಿಸುತ್ತೆ. ದೇವಸ್ಥಾನ ಇರುವ ಮಂಟಪ ಪಕ್ಕದಲ್ಲಿ ದೇವಸ್ಥಾನ ಇದೆ, 100 ಮೀಟ್ರ್ ಇಲ್ಲ. ಕಾನೂನು ಪ್ರಕಾರ 100 ಮೀಟ್ರ್ ದೂರದಲ್ಲಿ ಯಾವುದೇ ಮಾಂಸ ಮತ್ತು ಮದ್ಯದ ಅಂಗಡಿಗಳನ್ನ ಇಡಬಾರ್ದು ಅಂತಿದೆ ಕಾನೂನು. ನೀವು ಹೆಂಗಲ್ಲಿ ಅವಕಾಶ ಮಾಡಿ ಕೊಡ್ತೀರಾ? ಕೇಳಲಿಕ್ಕೆ ಹೋದರೆ ಹೊಡಿಲಿಕ್ಕೆ ಬರ್ತಾರೆ. ಹಾಗಾದರೆ ನೀವು ಕೊಡಿ, ಹಿಂದೂಗಳ ಪರ ಕೊಡಿ, ಆ ಮಂಟಪದ ಪರ ಸ್ಟೇಟ್ಮೆಂಟನ್ನು. ನಾನು ಅಬ್ದುಲ್ ಮಜೀದ್ಗೂ ಆಗ್ರಹ ಪಡಿಸ್ತೀನಿ, ನೀವು ಹಾಗಾದರೆ ಒಂದು ಸ್ಟೇಟ್ಮೆಂಟ್ ಕೊಡಿ. ನಾವು ಇರೋದೇ ಮುಸಲ್ಮಾನರ ಪರ ಅಂತ ಕೊಡಿ. ಇಲ್ಲ ಹಿಂದೂಗಳ ಪರ ಇದ್ದೀವಿ ಅನ್ನೋದಾದರೆ ಅದನ್ನು ವೆಕೆಟ್ ಮಾಡಿಸುವಂಥ ಕೆಲಸವನ್ನು ಮಾಡಿ. ಇನ್ನು 1 ವಾರ ಗಡುವನ್ನು ಕೊಟ್ಟಿದ್ದೀವಿ.